ಆತ್ಮೀಯ ವೀಕ್ಷಕರೇ, ನಿನ್ನೆಯ ನಿಫ್ಟಿ ಚಾರ್ಟ್ ಈ ರೀತಿ ಇದೆ. ಇಲ್ಲಿ 2150 ಬೇರಿಶ್ ಕ್ರಾಸ್ ಓವರ್ ಆಯಿತು. ಬೇರಿಶ್ ಕ್ರಾಸ್ ಓವರ್ ಆದಮೇಲೆ ಲೋ ಬ್ರೇಕ್ ಆಗಿದೆ. ಬೇರಿಶ್ ಕ್ರಾಸ್ ಓವರ್ ಆಗಿ ಲೋ ಬ್ರೇಕ್ ಆಯಿತು. ಸೊ ಇದು ಬೇರಿಶ್ ಕ್ರಾಸ್ ಓವರ್ ಕ್ಯಾಂಡಲ್. ಸೊ ಬೇರಿಶ್ ಕ್ರಾಸ್ ಓವರ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿದೆ. ಸೊ ನಾನು ಇಲ್ಲಿ ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಮಾಡಿದೆ. ಸೊ ಎಕ್ಸ್ಪೆಕ್ಟೇಷನ್ 1:2 ರಿಸ್ಕ್ ರಿವಾರ್ಡ್ ಎಕ್ಸ್ಪೆಕ್ಟೇಷನ್ ಇತ್ತು. 467 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಟಿಕ್ಸ್ ಇತ್ತು. 467 ಟಿಕ್ಸ್ ಸ್ಟಾಪ್ ಲಾಸ್ ಇತ್ತು. 934 ಪಾಯಿಂಟ್ಸ್ ಟಾರ್ಗೆಟ್, 934 ಟಿಕ್ಸ್ ಪ್ರಾಫಿಟ್ ಲೆವೆಲ್. ಸೊ ಇಲ್ಲಿ ಸ್ವಲ್ಪ ಲೈಟ್ ಲಾಸ್ ಅಲ್ಲಿ ಇದೆ. ಇದು ಪೊಸಿಷನ್ ಲೈಟ್ ಲಾಸ್ ಅಲ್ಲಿ ಇತ್ತು ಅಷ್ಟೇ. ಪೊಸಿಷನ್ ಲೈಟ್ ಲಾಸ್ ಇದೆ. ಲೈ ಬ್ರೇಕ್ ಆಗಿಲ್ಲ. ಇಲ್ಲಿ ಎಂಟ್ರಿ 21 ಒಳಗಡೆ ಮೇಲೆ ಬುಲಿಶ್ ಕ್ಯಾಂಡಲ್, ಎರಡು ಬುಲಿಶ್ ಕ್ಯಾಂಡಲ್ ಬಂದಿದೆ. ಬಟ್ ಇಲ್ಲಿ ಹೈ ಬ್ರೇಕ್ ಆಗಿಲ್ಲ. 21 ಎಂಟರ್ ಆಗಿದ್ದ ಕ್ಯಾಂಡಲ್ ಹೈ ಬ್ರೇಕ್ ಆಗಿಲ್ಲ. ಮತ್ತೆ ಹೈ ಬ್ರೇಕ್ ಆಗಿಲ್ಲ ಅಂದ್ರೆ ಇಲ್ಲಿ ಲೋ ಬ್ರೇಕ್ ಆಗಿದೆ. ಇಲ್ಲಿ 21 ಮೇಲೆ ಕ್ಲೋಸ್ ಆದ ಕ್ಯಾಂಡಲ್ ಲೋ ಬ್ರೇಕ್ ಇಲ್ಲ ಆಗಿದೆ. ಬಟ್ ಇಲ್ಲಿ ಎಂಟ್ರಿ ತಗೊಂಡ್ರೆ ಎಂಟ್ರಿ ತಗೊಳಕ್ಕಾಗಲ್ಲ, ಯಾಕಂದ್ರೆ ಟೈಮ್ ಆಗಿತ್ತಲ್ಲ. 250 ಆಗಿತ್ತು. ಎಂಟ್ರಿ ತಗೊಂಡ್ರು ನಾಳೆಗೆ ಇವತ್ತಿಗೆ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬೇಕು. ಬಟ್ ಇಂಟ್ರಾಡೇ ಟ್ರೇಡ್ ಮಾಡೋದು ಒಳ್ಳೇದು, ಯಾಕಂದ್ರೆ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಬೇಕಾದ್ರೂ ಮೂವ್ಮೆಂಟ್ ಆಗ್ಬೋದು. ಸೊ ಅದಕ್ಕೆ ಇಂಟ್ರಾಡೇ ಮಾತ್ರ ನಾನು ಟ್ರೇಡ್ ತಗೊಳ್ಳೋದು. ಸೊ ಇಲ್ಲೇನು ಕನ್ಕ್ಲೂಷನ್ ಅಂದ್ರೆ ಸ್ಮಾಲ್ ಲಾಸ್ ಆಗಿದೆ. ಇವತ್ತಿನ ಟ್ರೇಡ್ ಕೂಡ ಲಾಸ್ ಆಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.